ದಾವಣಗೆರೆಯಿಂದ ಕಾಂಗ್ರೆಸ್ ಮುಖಂಡ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಅವರು ನೇರ ಸಂಪರ್ಕದಲ್ಲಿದ್ದರು. ಇನ್ನೊಂದು ಕಡೆ ಬಿಜೆಪಿ ಪ್ರಚಾರ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ, ಶ್ರೀರಾಮುಲು, ರೇಣುಕಾಚಾರ್ಯ ಮುಂತಾದ ನಾಯಕರುಗಳ ಪ್ರಚಾರ. ನಾವೆಲ್ಲರೂ ಕೂಡ ಬಂದಿರುವಂತದ್ದು ಶ್ರೀನಿವಾಸ್ ಅವರನ್ನ ಗೆಲ್ಲಿಸಿ, ಬಿಜೆಪಿಯನ್ನ ಗೆಲ್ಲಿಸಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೀವಿ. ನಿನ್ನೆನೂ ಕೂಡ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಅನ್ನರಾಮಯ್ಯ ಅಂತ ಹೇಳಿದ್ದಾರೆ. ಅನ್ನ ಅಂದ್ರೆ ಏನು? ಅಕ್ಕಿ ಕೊಡ್ತಾರಲ್ಲ, ರೇಷನ್ ಅಕ್ಕಿ 5 ಕೆಜಿ ಕೊಡ್ತಾರೆ. ಯಾರು ಕೊಡ್ತಾರೆ? ಮೋದಿ ಅವ್ರು ಕೊಡೋದು. ಸಿದ್ದರಾಮಯ್ಯ ಅರ್ಧದಲ್ಲಿ ಒಂದು ಕಾಳು ಅಕ್ಕಿನೂ ಸಿದ್ದರಾಮಯ್ಯನವ್ರದಿಲ್ಲ. ಅದರಲ್ಲಿ 5 ಕೆಜಿ ಅಕ್ಕಿ ಮೋದಿ ಅವ್ರು ಕೊಡೋದು. ಆ ಚೀಲ ಐತಲ್ಲ ಮೇಲೆ, 2 ರೂಪಾಯಿದು ಚೀಲ, ಆ 2 ರೂಪಾಯಿ ಚೀಲ ಮಾತ್ರ ಸಿದ್ದರಾಮಯ್ಯನವ್ರದು. ಈಗ ಅನ್ನರಾಮಯ್ಯ ಅಂತಾರೆ. ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ. ಮೋದಿ ಕೊಟ್ಟಿರೋದನ್ನ ಕನ್ನ ಹಾಕಿ ತಂದಿರುವಂತದ್ದು. ಹಣ SC ಕಾಲೋನಿಗಳಿಗೆ, SC ಅವರಿಗೆ ಲೋನ್ ಕೊಡಕ್ಕೆ, SC ಅವರಿಗೆ ವಿದ್ಯಾಭ್ಯಾಸಕ್ಕೆ ಹಣವನ್ನ ಇಟ್ಟಿದ್ರು. ಎಲ್ಲ ಸರ್ಕಾರ ಕೊಟ್ಟಿತ್ತು, ನಮ್ಮ ಸರ್ಕಾರ ಬಿಜೆಪಿನೂ ಕೊಟ್ಟಿತ್ತು ಸರ್ಕಾರ. ಸಿದ್ದರಾಮಯ್ಯ ಬಂದ್ಮೇಲೆ 43,000 ಕೋಟಿ ಹಣವನ್ನ SC ST ಹಣವನ್ನ ತೆಗೆದ್ಬಿಟ್ಟು ದುರುಪಯೋಗ ಮಾಡ್ಕೊಂಬಿಟ್ಟಿದ್ದಾರೆ. ಲೂಟಿ ಹೊಡೆದಿದ್ದಾರೆ SCಗಳ ಹಣವನ್ನ, STಗಳ ಹಣವನ್ನ. ಇಂಥ ಸಿದ್ದರಾಮಯ್ಯ ಬೈ ಎಲೆಕ್ಷನ್ ಅಖಾಡದಲ್ಲಿ ಗ್ಯಾರಂಟಿಗಳ ಚರ್ಚೆಯಾಗ್ತಾ ಇದ್ದಾವೆ. ಕಾಂಗ್ರೆಸ್ ಸೋತ್ರೆ ಬಿಜೆಪಿ ಅವರು ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡ್ತಾರೆ ಅಂತ ಬಿಜೆಪಿ ನಾಯಕರುಗಳು ಹೇಳಿದ್ರು. ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ವಿರೋಧ ಇಲ್ಲ, ಯೋಜನೆ ಹೆಸರಿನಲ್ಲಿ ಹಣನ ನುಂಗಿ ನೀರು ಕುಡಿಯೋದಕ್ಕೆ ವಿರೋಧ ಅಂತ. ಸದಾನಂದ ಗೌಡರು ಮತ್ತು ಬಿ ಶ್ರೀರಾಮುಲು ಮಾತಾಡಿದರು. ಒಂದು ಅಪಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಅಪಪ್ರಚಾರ ಯಾವಾಗ ಪ್ರಾರಂಭ ಮಾಡ್ತಾರೆ ಹೇಳಿ? ನಾವು ಸೋಲ್ತೇವೆ ಅಂತ ಹೇಳಿದ ತಕ್ಷಣ ಅಪಪ್ರಚಾರಗಳು ಪ್ರಾರಂಭ ಆಗುತ್ತೆ. ಫ್ರೀ ಬೀಸ್, ಉಚಿತ ಕೊಡುಗೆಗಳನ್ನು ಭಾರತೀಯ ಜನತಾ ಪಾರ್ಟಿಯವರು ಬಂದರೆ ಅದನ್ನು ನಿಲ್ಲಿಸಿಬಿಡ್ತಾರೆ ಅಂತ. ಆದರೆ 2 ಸೀಟುಗಳು ಬದಲಾವಣೆ ಆದರೆ ಆಡಳಿತ ಪಕ್ಷಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಆಗುತ್ತೆ. ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಒಂದು ಚಿಂತನೆ ಪ್ರಾರಂಭ ಆಗುತ್ತೆ. ಎಲ್ಲ ಕಮ್ಯುನಿಟಿಗಳು ಜಾತಿಗೆ ಎತ್ತಿ ಕಟ್ಟುವಂಥದ್ದು, ವ್ಯಕ್ತಿಗಳೇ ಎತ್ತಿ ಕಟ್ಟುವಂಥದ್ದು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ರಾಜ್ಯದ ಆಡಳಿತವನ್ನು ಮರೆತು ತಮ್ಮ ಕುರ್ಚಿಗಾಗಿ ಕಾಳಗ ಮಾಡ್ತಾ ಇರುವಂಥದ್ದು ಎಲ್ಲವನ್ನು ನೋಡೋದಕ್ಕೆ ಒಂದು ನಾವು ತಿಲಾಂಜಲಿ ಹಾಕಬೇಕು. ಹೇಳ್ತಾ ಇದ್ದಂತೆ ಭಾರತೀಯ ಜನತಾ ಪಾರ್ಟಿ ಇವತ್ತು ದಾವಣಗೆರೆಯ ಬಾಗಲಕೋಟೆಯಲ್ಲಿ ಗೆದ್ದರೆ ಗ್ಯಾರಂಟಿಗಳು ಬಂದ್ ಮಾಡ್ತಾರಾ ಅಂದೇಳಿ ಆ ಸಿದ್ದರಾಮಯ್ಯರ ಕಂಪನಿ ಹೇಳ್ತಾ ಇತ್ತಂತೆ. ಈ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆನಾ, ಇಲ್ಲಿದ ಕಾಂಗ್ರೆಸ್ ಸರ್ಕಾರ ಇದೆನಾ? ಆದರೆ ಸಿದ್ದರಾಮಯ್ಯರಿಗೆ ಗೊತ್ತಿದೆ, ಎಲ್ಲೋ ಒಂದು ಕಡೆ ಈ 2 ಉಪಚುನಾವಣೆಗಳಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ಸಿನ ಪಾರ್ಟಿಗೆ ಸೋಲಿನ ಭೀತಿ ಪ್ರಾರಂಭ ಆಗಿಬಿಟ್ಟಿದೆ. 2018ರಲ್ಲಿ ಚುನಾವಣೆ ನಡೆಯುವಂಥ ಟೈಮಲ್ಲಿ ಅವತ್ತು ಪರಮೇಶ್ವರ್, ಅವತ್ತು 2018ರಲ್ಲಿ ಪರಮೇಶ್ವರ್ನ ಮುಖ್ಯಮಂತ್ರಿ ಮಾಡಬೇಕು ಅಂದೇಳಿ ಅವರು ಒಬ್ಬ ದಲಿತ ನಾಯಕ, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಅವತ್ತು ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರನ್ನ ಸೋಲ್ಸಂಥ ಕೆಲಸ ಮಾಡುತ್ತೆ. ಸಿದ್ದರಾಮಯ್ಯನವರು ಅವರು ಏನಂದು ಎಲ್ಲಿ ಹೋಲಿಸ್ತಿದ್ರಂದ್ರೆ, ಇದು BJP ಪಾರ್ಟಿ ಅಂದ ತಕ್ಷಣ ಕಳ್ಳ ಎತ್ತುಗಳು ಅನ್ನೋಂಥ ರೀತಿಯಲ್ಲಿ ಅವರು ಹೋಲಿಸ್ತಾ ಇದ್ರು. ಕಳ್ಳು ಎತ್ತುಗಳ ಥರ ಹೋಲಿಸ್ತಾ ಇದ್ರು. ಅಂದರೆ ಬಹುಶಃ ನಮ್ಮ BJಪಿಯವರು ಗೋಮಾತೆಯರು ಇದ್ದಂತೆ. ನಾವೆಲ್ಲರೂ ಕೂಡ ಗೋಮಾತೆಗೆ ಹೋಲಿಸಿರೋದಂಥದ್ದು 5 ತಲೆಮಾರಿಗಳು 10 ತಲೆಮಾರಿಗಳಾಗಷ್ಟು ಭ್ರಷ್ಟಾಚಾರ ಮಾಡ್ತಾಯಿದ್ರಿ.
ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿದ್ದಂಥ ಎಲ್ಲ ಬೊಕ್ಕಸನ್ನು ಖಾಲಿ ಮಾಡಿ ಕಾಂಗ್ರೆಸ್ಸಿನ ಅವ್ರನ್ನ ಯಾವ ರೀತಿಯಲ್ಲಿ ಹೋಲಿಸೋಣ? ನಾನು ಕಾಂಗ್ರೆಸ್ ಪಾರ್ಟಿಯವ್ರನ್ನ ಹೆಗ್ಣೆಗಳಿದ್ದಂತೆ ಅವರು, ನಾನು ಹೆಗ್ಣೆಗಳಿಗೆ ಹೋಲಿಸ್ಬೇಕಾಗುತ್ತೆ ಅವ್ರನ್ನ. ಯಾಕಂದ್ರೆ ಈ ರಾಜ್ಯದಲ್ಲಿದ್ದಂಥ ಆಸ್ತಿಪಾಸ್ತಿಗಳನ್ನು ಯಾವ ರೀತಿಯಲ್ಲಿ ಹೆಗ್ಣೆಗಳು ಯಾವ ರೀತಿಯಲ್ಲಿ ಕೆರಿತಾವೋ ಆ ರೀತಿಯಲ್ಲಿ ಕೆರೆದು ಹಾಳು ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.